ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಮಾದರಿ ಪ್ರಶ್ನೆ ಪತ್ರಿಕೆ 3. ಅದರ ಒಂದು ಎರಡನೇ ಭಾಗವನ್ನು ನಾನು ಮೊದಲನೇ ಭಾಗದಲ್ಲಿ ಏನಪ್ಪಾ ಅಂದ್ರೆ 1 ಅಂಕದ 16 ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ಅದನ್ನ ನೋಡಿಲ್ಲ ಅಂದ್ರೆ ನೋಡ್ರಿ. ಅಲ್ಲಿ ಏನಪ್ಪಾ ಅಂದ್ರೆ ಅತಿ ವಿವರವಾಗಿ ಆ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದೀನಿ. ಆ 1 ಅಂಕದ ಪ್ರಶ್ನೆಗಳಿಗೆ ಆ ಅಧ್ಯಾಯದಿಂದ ಅದು ಬರಲಿಲ್ಲ ಅಂದ್ರೆ ಅದನ್ನ ಹೊರತುಪಡಿಸಿ ಮತ್ತೆ ಯಾವ್ದು ಬರ್ಬಹುದು, ಈ ತರ ಏನಪ್ಪಾ ವಿವರವಾಗಿ ಬಿಡಿಸಿನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನಪ್ಪಾ ಅಂದ್ರೆ 2 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ಬಿಡಿಸೋಣ ಮತ್ತು ಆ ಅಧ್ಯಾಯದಿಂದ 2 ಅಂಕದ ಪ್ರಶ್ನೆ ಅದು ಬರಲಿಲ್ಲ ಅಂದ್ರೆ ಮತ್ತೆ ಯಾವ್ದು ಕೇಳ್ತಾನ. ವಿದ್ಯಾರ್ಥಿಗಳು, ನಿಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಒಟ್ಟಾರೆಯಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಈ 2025 ಈಗ ಏನ್ ಮಾಡ್ಯಾರಪ್ಪ ಬಿಡುಗಡೆ ಮಾಡ್ಯಾರ. ಇವ್ 4ನ ನೀವು ಕ್ಲಿಯರ್ ಆಗಿ ಅಭ್ಯಾಸ ಮಾಡಿದ್ದೆ ಆದ್ರ ಅತಿ ಸುಲಭವಾಗಿ ಪ್ರತಿಯೊಂದು ವಿಷಯವನ್ನ ನೀವೇನ್ ಮಾಡ್ಬೋದಪ್ಪ ಅಂದ್ರ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಹಾಗಾಗಿ ಏನ್ ಮಾಡ್ರಿ, ನೀವು ಹೆಚ್ಚು ಈ ಮಾದರಿ ಪ್ರಶ್ನೆಗಳನ್ನ ಪದೇ ಪದೇ ಬಿಡಿಸ್ರಿ. ಆ ಮಾದರಿ ಒಳಗೆ ಮತ್ತೆ ಬೇರೆ ಪ್ರಶ್ನೆಗಳಿದ್ರು ಕೂಡ ಬಿಡಿಸ್ರಿ. ಇನ್ನ ಪ್ರಿಪರೇಟರಿ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅದ. ಒಟ್ಟಾರೆಯಾಗಿ 5 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 2023-24ರಲ್ಲಿ ಇರ್ತಕ್ಕಂಥ 3 ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ನೀವಿಷ್ಟು ಮಾಡಿದ್ರೆ ಸಾಕು. ನೀವು ಅತಿ ಸುಲಭವಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಪಾಸ್ ಆಗೋದು ಅಷ್ಟೇ ಅಲ್ಲ, ಅತಿ ಹೆಚ್ಚು ಅಂಕಗಳನ್ನು ಕೂಡ ಪಡ್ಕೋಬಹುದು. ಓಕೆ ವಿದ್ಯಾರ್ಥಿಗಳೇ, ನಾವು ಇವಾಗ ಪ್ರಶ್ನೆಗಳನ್ನ ಬಿಡಿಸೋಣ. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 17ನೇ ಪ್ರಶ್ನೆ. ಇವಾಗ ನೋಡ್ರಿ, 2 ಅಂಕದ ಪ್ರಶ್ನೆಗಳು ಎಷ್ಟದಪ್ಪ? 8 2 16. 2 ಅಂಕದ 8 ಪ್ರಶ್ನೆಗಳದಾವು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ, 8 2 16. ಇವಾಗ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರ, ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕೋಶಕ್ ಸಿ ಬೆಲೆಯನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು, ಇದು ಬಿಡಿಸ್ಬೇಕಾಗಿತ್ತಪ್ಪ ಅಂದ್ರ ನಿಮ್ಗೆ ತ್ರಿಕೋನಮಿತಿಯ ಅನುಪಾತಗಳು ಗೊತ್ತಿರಬೇಕು. ಇಲ್ಲಿ ಸೂತ್ರ ಬರ್ತಾವ. ಈ ಕಾಸ್ ಅದ ಸೂತ್ರ ಏನ್ ಬರ್ತೈತಪ್ಪ ಅಂದ್ರ, ಕಾಸ್ ಅನುಪಾತ ಕಾಸ್ ಎ ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. ವಿದ್ಯಾರ್ಥಿಗಳೇ, ಇವಾಗ ನಮ್ ಕೋನ ಯಾವ್ದು ನೋಡ್ರಿ, ಇಲ್ಲಿ ಎ ಅದ ಅಂದ್ರೆ ಈ ಕೋನಕ್ಕೆ ಸಂಬಂಧಪಟ್ಟಂಗ ಪಾರ್ಶ್ವಬಾಹು ಯಾವ್ದಾಗ್ತತಿ. ಈಗ ಏಕ ಅಭಿಮುಖ ಬಾಹು ಯಾವ್ದಪ್ಪ ಅಂದ್ರೆ ಇದು ಆಗ್ಬಿಡ್ತು, ಬಿ ಸಿ ಆಗ್ಬಿಡ್ತು. ಪಾರ್ಶ್ವಬಾಹು ಎ ಆಗ್ಬಿಡ್ತು. ಇದಂತ್ರ ವಿಕರ್ಣ ಫಿಕ್ಸ್. 90 ಡಿಗ್ರಿಯ ಅಭಿಮುಖಕ್ಕೂ ಬಾಹುಗೆ ನಾವೇನ್ ಕರಿತೀವಪ್ಪ ಅಂದ್ರ ವಿಕರ್ಣ ಅಂತ ಕರಿತೀವಿ. ಹಾಗಾದ್ರೆ ಪಾರ್ಶ್ವಬಾಹು ಎ ಬಿ ಆಗ್ಬಿಡ್ತು, ವಿಕರ್ಣ ಎ ಸಿ ಆಗ್ಬಿಡ್ತು. ಹಾಗಾಗಿ ವಿದ್ಯಾರ್ಥಿಗಳೇ, ಎ ಬಿ ಯ ಬೆಲೆ ಎಷ್ಟಪ್ಪ ಅಂದ್ರ ಎ ಬಿ ಅಂದ್ರ 1 ಅದ, ಎ ಸಿ ಅಂದ್ರ ವಿಕರ್ಣ √2. ಹಾಗಾಗಿ ನಮ್ಗೇನ್ ಸಿಕ್ತಪ್ಪ ಅಂದ್ರ ಸುಲಭವಾಗಿ ಕಾಸ್ ಎ ಬೆಲೆ ಸಿಕ್ತು. ಇದು 1 ಅಂಕದ ಪ್ರಶ್ನೆ. ಇಲ್ಲಿ ಇನ್ನೊಂದು ಕೇಳೋಣ, ಕೊಸೆಕ್ ಸಿ. ಕೊಸೆಕ್ ಅನ್ನೋದು ಸೈನ್ನ ವಿಲೋಮ. ಸೈನ್ ಕೊಸೆಕ್ ಕೋನ ಯಾವ್ದಪ್ಪ ಅಂದ್ರ ಸಿ ಅದ. ಇಲ್ಲಿ ನೋಡ್ರಿ, ಸಿ ಕೊಸೆಕ್ ಸಿ. ಕೊಸೆಕ್ ಈಗ ಸೈನ್ ಸಿ ಒಂದ್ ವೇಳೆ ಬಂದಿಪ್ಪ ಅಂದ್ರೆ ಏನ್ ಮಾಡ್ತೀವಿ, ಅಭಿಮುಖ ಬಾಗ್ಲೆ ವಿಕರ್ಣ ಮಾಡ್ತಿದೀವಿ. ಈ ಕೊಸೆಕ್ ಅಂದಾಗ ವಿಕರ್ಣ ಬಾಗ್ಲೆ ಅಭಿಮುಖ ಅಂದ್ರ ವಿಕರ್ಣ ಬಾಗ್ಲೆ ಅಭಿಮುಖ ಬಾಹು. ಹಾಗಾದ್ರೆ ಇಲ್ಲಿ ವಿಕರ್ಣ ಅಂದ್ರೆ ಎಷ್ಟಪ್ಪ ಅಂದ್ರೆ √2 ಅದ, √2. ಸಿ ಕೋನ ಇಲ್ಲಿ ಅದ, ಇದಕ್ಕೆ ಅಭಿಮುಖ ಭಾವ ಯಾವಪ್ಪ ಅಂದ್ರ ಎ ಬಿ ಅದ. ಎ ಬಿ ಬೆಲೆ ಎಷ್ಟದ? 1 ಅದ. ಅಂದ್ರೆ ಉತ್ತರ ಏನ್ ಬರ್ತಪ್ಪ, √2/1 ಅದ, √2. ಇದು ಕೊಸೆಕ್ಸ್. ಇಷ್ಟು ಮಾಡಿದ್ರಂದ್ರ ನಿಮ್ಗೆ ಈಸಿಯಾಗಿ 2 ಅಂಕ ಸಿಗ್ತಾವು. ಇನ್ನು ಇದಂತೂ ನಿಮ್ಗೆ ಗೊತ್ತಪ್ಪ, ಬಹಳಷ್ಟು ಪ್ರಾಕ್ಟೀಸ್ ಮಾಡಿರಿ ನೀವು. ಇದು ನಿಮ್ಗೆ ಒಂಥರ ಪಾಸಿಂಗ್ ಪ್ಯಾಕೇಜ್ ಇದ್ದಂಗ. ಇದನ್ನ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಸ್ಕೋರ್ನು ಆಗಂಗಿಲ್ಲ, ನೀವು ಪಾಸ್ ಹಾಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಈಸಿ ಕ್ವಶನ್ ಬರಲಿ ಅಂದ್ರೆ ಡಿಫಿಕಲ್ಟ್ ಕ್ವಶನ್ ಹೆಂಗ್ ಬಿಡಿಸ್ತೀರಿ? ಇದನ್ನ ಸಮೀಕರಣ 1 ಅಂತ ಕರೆಯೋಣ, ಇದಕ್ಕೆ ಸಮೀಕರಣ 2 ಅಂತ ಕರೆಯೋಣ. ನಮಗೆ ಇಲ್ಲಿ ಬರೀ ಬಿಡಿಸಿ ಅಂತ ಹೇಳೋಣ. ಇಲ್ಲ ನಮ್ಗೆ ಬಿಡ್ಸಾಕ ಏನಪ್ಪಾ ಅಂದ್ರ 10th 3 ವಿಧಾನ ಅದಾವ, ನಕ್ಷಾ ವಿಧಾನ, ಮತ್ತೇನಪ್ಪಾ ಅಂದ್ರ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್. ಇವಾಗ ಏನ್ ಮಾಡೋಣಪ್ಪ ನೋಡ್ರಿ, ಇಲ್ಲಿ ನೀವು ಚೆಕ್ ಮಾಡ್ಬೇಕು. ಎಕ್ಸ್ ನ ಸಗುಣಕ್ಕೆ ಇಲ್ಲಿ 2, ಇಲ್ಲಿ 3, ಈ 2 ಸೇಮ್ ಇಲ್ಲ, ಹಾಗೆ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ. ವಾಯ್ ಸಗುಣ ಕೊಟ್ರೆ ಇಲ್ಲಿ ವಾಯ್ ಅದ, ಇಲ್ಲಿ 1 ಅದ, ಇಲ್ಲಿ 1, 2 ಸೇಮ್ ಅದಾವ. ಹಾಗೆ ನಾವು ವಾಯನ್ ಏನ್ ಮಾಡ್ಬೋದಪ್ಪ ಅಂದ್ರೆ ತೆಗೆದು ಹಾಕ್ಬಹುದು. ಹಾಗಾಗಿ 2 ಸಮೀಕರಣ ಕೂಡಿಸ್ಬಿಡೋಣ. ಇದು ಪ್ಲಸ್ ಇದು ಮೈನಸ್ ಐತಿ, ಹಾಗೆ ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಬರಂಗಿಲ್ಲ. +1y -1y 0 ಆಗ್ಬಿಡ್ತು. +2x +3x, 2x 3x ಕೂಡಿಸಿದ್ರೆ ಎಷ್ಟಾಯ್ತಪ್ಪ ಅಂದ್ರ 5x. ಇಲ್ಲಿ 2 ಪ್ಲಸ್ ಅದಾವ, 8 + 7 ಆಯ್ತು, 15 ಆಗ್ಬಿಡ್ತು. ಇವಾಗ x ನ ಬೆಲೆ 15/5. ಯಾಕಂದ್ರೆ 5 ಗುಣಾಕಾರ ಅದ, ನೀವು ಬಲಕ್ಕೆ ತಂದಾಗ ಅದ ಏನಾಗ್ತೈತಪ್ಪ ಅಂದ್ರ ಭಾಗಾಕಾರ ಆಗ್ತೈತಿ. 5 1 5, 5 3 15. ವಿದ್ಯಾರ್ಥಿಗಳು, ಇವಾಗ x ನ ಬೆಲೆ ಬಂದ್ಬಿಡ್ತು 3. ನಮ್ಗೆ x ನ ಬೆಲೆ ಸಿಕ್ತಪ್ಪ ಅಂದ್ರೆ ಸುಲಭವಾಗಿ ನಾವು y ಬೆಲೆನ ಕಂಡುಹಿಡ್ಕೋಬಹುದು.
ಈ ಬಂದಂತ ಬೆಲೆಯನ್ನು ನೀವು ಯಾವ್ದಾದ್ರೂ ಒಂದು ಸಮೀಕರಣದಾಗ ಹಾಕ್ರಿ, ಒಂದ್ರಾಗ ಹಾಕ್ರಿ, ಎರಡರಾಗ ಹಾಕ್ರಿ. ಬರೀರಿ ಮೇಲಿನ ಸಮೀಕರಣ x = 3 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಬರೀತೀರಿ. ಇಲ್ಲಿ ಅದ 2ಕ್ಕೆ 2 ಬರೀ ಸಮೀಕರಣ 1 ನೋಡ್ರಿ, ಇಲ್ಲಿ 1ರಾಗ 2, 2ಕ್ಕೆ 2 ಬರ್ದು x ಇದ್ದಲ್ಲಿ ಎಷ್ಟು ಹಾಕಂಪ ನಾನು ಮೇಲೆ ಇಟ್ಟದ 3 ಅದ ಗುಂಡ್ಲೆ 3 ಮುಂದೇನದ ಪ್ಲಸ್ y = 8 ಅದ ಪ್ಲಸ್ y = 8. ಇದು 2 ಫಸ್ಟ್ ಗುಣಾಕಾರ ಮಾಡಬೇಕು, 2 3 6 ಆಯ್ತು. ಪ್ಲಸ್ 6 ನಾನು ಬಲಕ್ಕೆ ತರ್ತೀನಿ. ಇವಾಗ 6 + y = 8. ಈ ಪ್ಲಸ್ ನಮ್ಗೆ y ಬೆಲೆ ಬೇಕಾಗಿತ್ತು, y ಆಲ್ರೆಡಿ ಪಾಸಿಟಿವ್ ಅದ. ಈ ಪ್ಲಸ್ 6 ಬಲಗಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರೆ -6. ಇನ್ನ 8 - 6 ಅಂದ್ರೆ 2 ಬಂದ್ಬಿಟ್ಟು. ಇಷ್ಟು ಮಾಡಿದ್ರೆ ಸಾಕು ವಿದ್ಯಾರ್ಥಿಗಳೇ, ನಿಮ್ಗೆ 2 ಅಂಕ ಫಿಕ್ಸ್ ಆಗ್ಬಿಟ್ಟು. ಈ ತರ ಪ್ರಶ್ನೆ ನಿಮ್ಗೆ ಫಿಕ್ಸ್ ಇದ್ದೇ ಇರ್ತೈತಿ. ಒಂದ್ ನೋಡ್ರಿ, ಇಲ್ಲಿ ಪ್ಲಸ್ y -y ಅದ. ನಿಮ್ ಎಕ್ಸಾಮ್ದಾಗ ಏನ್ ಮಾಡ್ಬೋದು, 2 ++ ಕೊಟ್ಟಿರ್ಬೋದು. ಅವಾಗ ನೀವೇನ್ ಮಾಡ್ತೀರಪ್ಪ, ಚಿಹ್ನೆಯನ್ನ ಚೇಂಜ್ ಮಾಡ್ಕೋತೀರಿ. ಇಲ್ಲಿ ಅದೆಲ್ಲ ಅವಶ್ಯಕತೆನೇ ಇಲ್ಲ, ಯಾಕಪ್ಪ ಆಲ್ರೆಡಿ ಸಹಗುಣಕನು ಸೇಮ್ ಅದಾವು ಮತ್ತ ಚಿಹ್ನೆ ಕೂಡ ಅಪೋಸಿಟ್ ಅದಾವು. ಇನ್ನು 19ನೇ ಪ್ರಶ್ನೆ, ಸೂತ್ರದ ಸಹಾಯದಿಂದ 2 ಅಂಕಿ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಕಂಡುಹಿಡಿಯಿರಿ ಅಂತ ಹೇಳ್ತಾನಪ್ಪ. ವಿದ್ಯಾರ್ಥಿಗಳೇ, ಈಗ 2 ಅಂಕಿಯ ಸಂಖ್ಯೆಗಳು ಯಾವ್ದು ನಿಮ್ಗೆ ಆಲ್ರೆಡಿ ಗೊತ್ತಪ್ಪ. 2 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವಪ್ಪ, 10ರಿಂದ ಸ್ಟಾರ್ಟ್ ಆಗ್ತಾವು. ಯಾವ ಪ್ರಶ್ನೆದು, 10, 11, 12 ಸೊ ಎಲ್ಲಿ ತನಕ 2 ಅಂಕಿ ಸಂಖ್ಯೆಗಳದಾವು, 99ರವರೆಗೆ ಅದಾವು. ಇನ್ನ ನಮಗ್ ಬೇಕಾಗಿದ್ದು 5ರಿಂದ ಭಾಗವಾಗುವ 2 ಅಂಕಿ ಸಂಖ್ಯೆಗಳು. ಇಲ್ಲಿ ಬರೀರಿ, 5ರಿಂದ ಭಾಗವಾಗುವ 2 ಅಂಕಿಯ ಸಂಖ್ಯೆಗಳು. ಓಕೆ, ಕ್ಲಿಯರ್ ಆಗಿ ಬರೀರಿಪ್ಪ. ಯಾವಪ್ಪ 2 10 ಭಾಗ ಆಗ್ತೈತಿ. 5ರಿಂದ ಭಾಗವ ಸಂಖ್ಯೆಗಳು ನಿಮ್ಗೆ ಯಾವ್ದಾಗ ಗೊತ್ತಪ್ಪ, ಕೊನೆಗೆ 5ರ ಬಗ್ಗೆ ನೋಡ್ರಿ ನೀವು. 5 1 5, 5 2 10, 5 3 15, 5 10 ಬಿಟ್ಟು ಬೇರೆ ಯಾವ ಅಂಕಿನೂ ಅದರಲ್ಲಿ ಬಿಡಿ ಸ್ಥಾನದಾಗ ಬರಂಗಿಲ್ಲ. ಇದರ ಪ್ಲಸ್ 5 ಮಾಡ್ಕೋತ ಹೋಗ್ಬಿಡ್ರಿ. 5 10 15, ಮುಂದಿನ ಸಂಖ್ಯೆ 20, ಅದ್ರ ಮುಂದಿನ 25 ಸೋ ಆನ್. ಇನ್ನ 2 ಅಂಕಿಯ ಸಂಖ್ಯೆಗಳಲ್ಲಿ ಕೊನೆಗೆ 5 ಮತ್ತು 0 ಹೊಂದಿರತಕ್ಕಂಥ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಅದು 95 ಐತಿ. ಹಾಗಾಗಿ 5ರಿಂದ ಭಾಗವಾಗುವ ಅತಿ ದೊಡ್ಡ ಸಂಖ್ಯೆ ಯಾವಪ್ಪ ಅಂದ್ರೆ 95. ನಮಗೆ ಕೇಳಪ್ಪ, ಸೂತ್ರದ ಸಹಾಯದಿಂದ 2 ಅಂಕಿ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗ್ತಾವು ಅಂತ ಹೇಳೋಣ. ಇದರ ಅರ್ಥ ಏನು, ಇದು ನಮ್ದ ಮೊದಲನೇ ಪದ, ಇದು ನಮ್ದ ಕೊನೆಯ ಪದ. ಇಲ್ಲಿ ಎಷ್ಟು ಪದ ಅದಾವು, 1 2 3 4 ನೀವು ಬೇಕಂದ್ರೆ ಬರೋದು ಎನಿಸ್ಬೋದು. ಆದ್ರೆ ನಮ್ಗೆ ಇಲ್ಲಿ ಏನ್ ಹೇಳೋಣ, ಅದು ನೆನ್ಪಿಟ್ಕೋರಿ, ಸೂತ್ರದ ಸಹಾಯದಿಂದ ಕಂಡಿಡ್ರಿ ಅಂತ ಹೇಳೋಣ. ಹಾಗಾಗಿ ನೀವು ಸೂತ್ರನೇ ಉಪಯೋಗಿಸ್ಬೇಕು. ಇಲ್ಲಿ ನಿಮ್ ಸೂತ್ರ ಏನಪ್ಪಾ ಅಂದ್ರ an = ಸೂತ್ರ ಬಳಸ್ತೀವಿ ನೀವು. ಇಲ್ಲಿ ಮೊದಲ ಪದ ಗೊತ್ತೈತಿ ನಮಗ, ಮೊದಲ ಪದ ಎಷ್ಟ ನೋಡ್ರಿ, ಇಲ್ಲಿ 10 ಐತಿ. ಸಾಮಾನ್ಯ ವ್ಯತ್ಯಾಸ ಡಿ, ಇಲ್ಲಿ ಎಷ್ಟು ಹೆಚ್ಚಾಗತ್ತೆ ನೋಡ್ರಿ, 10 15 20 5 ಹೆಚ್ಚಾಗತೈತಿ. ನೀವು ಆತರ ಡೈರೆಕ್ಟ್ ಆಗಿ ಬರಿಬಹುದು, ಇಲ್ಲ a2 - a1 ಮಾಡಿ ಬರಿಬಹುದು. ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೆದ. ಇನ್ನು ಇದು ಏನಪ್ಪಾ ಅಂದ್ರ ನಮಗ ಎಷ್ಟು ಪದ ಅದಾವತೈತಿ ಕೇಳೋಣ, ಪದಗಳ ಸಂಖ್ಯೆ ಕಂಡುಹಿಡಿಬೇಕಾಗೈತಿ. ಇದನ್ನ 95 ಏನ್ ತಗೋಬೇಕು ನಾವು, ಇವಾಗ an ಅಂತ ತಗೋಬೇಕು. an ಎಷ್ಟಪ್ಪ ಅಂದ್ರೆ ಇದೆ ಕೊನೆ ಪದ 95. ಇಲ್ಲಿ ನಾವು ಕಂಡುಹಿಡಿಬೇಕಾಗಿದ್ದು ಎಷ್ಟು ಪದ ಅಂದಾಗ n ಕಂಡುಹಿಡಿಬೇಕು. ವಿದ್ಯಾರ್ಥಿಗಳೇ, ಆಲ್ಮೋಸ್ಟ್ ಈ ತರ ಸಂಖ್ಯೆ ನಿಮ್ ಪ್ರಶ್ನೆ ಇರಂಗಿಲ್ಲ, ಹಿಂದೆ ಎಕ್ಸಾಮ್ದಾಗ ಇದ್ದಿಲ್ಲ. ಏನಿತ್ತಪ್ಪ ಅಂದ್ರೆ ಅಲ್ಲಿ ಕಾಮನ್ ಆಗಿ ಹಿಂಗ APN ಕೊಡ್ತಿದ್ದ, ಪದ ಕಂಡುಹಿಡ್ರಿ ಇಲ್ಲ ನೇರವಾಗಿ ಮೊತ್ತ ಕಂಡುಹಿಡ್ರಿ ಅಂತ ಕೇಳ್ತಿದ್ದ. ಇದನ್ನು ಸ್ವಲ್ಪ ನಿಮಗೆ ಟ್ವಿಸ್ಟ್ ಮಾಡಿ ಕೇಳೋಣ. ಆದ್ರೆ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ AP ಬರ್ಕೊಳ್ಳೋದೇ ಕಷ್ಟ. ಈ ಪ್ರಶ್ನೆಯನ್ನು ನೀವು ನಿಧಾನವಾಗಿ ಓದಿದ್ರೆ ಸಾಕು, ನೀವು APಯನ್ನ ಬರ್ಕೋಬಹುದು. ಇಲ್ಲಿ ನಿಮ್ಗೆ ಈಗ 5ರಿಂದ ಭಾಗವಾಗುವ ಸಂಖ್ಯೆ ಕೊಟ್ಟಾನ, ಎಕ್ಸಾಮ್ದಾಗ 4ರಿಂದ ಅನ್ಬಹುದು, 3ರಿಂದ ಅನ್ಬಹುದು. ನೀವೇನ್ ಮಾಡ್ಬೇಕಪ್ಪ ಅಂದ್ರ ಆ ಮಗ್ಗಿಯ ಗುಣಕಗಳನ್ನು ಬರಿಬೇಕು. ನಾನು ಇಲ್ಲಿ ನೋಡ್ರಿ 5ರ ಗುಣಕ ಬರ್ದು ನಾನು 2 ಅಂಕಿ ಅಂದಿದೆ. ಯಾಕಪ್ಪ 10ಕ್ಕಿಂತ ಮುಂಚೆ ಇನ್ನೂ ಒಂದು 5ರ ಗುಣಕ ಐತಿ, ಅಪ್ಪ 5 ಐತಿ. ಆದ್ರೆ 2 ಅಂಕಿ ಆಗಲ್ಲ, ಅದು 1 ಅಂಕಿ ಆಗ್ತೈತಿ. ಇವೆಲ್ಲ ನಿಮ್ ಗಮನದಲ್ಲಿ ಇರಬೇಕು. ಇವಾಗ ಈ ಪ್ರಶ್ನೆ ಬಿಡಿಸ್ರಿ. an = ಸೂತ್ರ a + n - 1 ಗುಂಡ್ಲೆ d. ಇಲ್ಲಿ an ನ ಬೆಲೆ ಗೊತ್ತಪ್ಪ ನಮಗ, ಎಷ್ಟಪ್ಪ an ಅಂದ್ರೆ ಇವಾಗ 95 ಐತಿ. ನೀವು 95 ಹಾಕ್ರಿ. 95 a ನ ಬೆಲೆ ಎಷ್ಟಪ್ಪ, ಮೊದಲ ಪದ ಇಲ್ಲಿ ನೋಡ್ರಿ, ಇಲ್ಲಿ 10 ಐತಿ, 10 ಹಾಕ್ರಿ. ಪ್ಲಸ್ ಪದಗಳ ಸಂಖ್ಯೆ ಗೊತ್ತಿಲ್ಲ, ಅದನ್ನ ಹಾಗೆ ಬರೀರಿ n - 1. ಡಿ ನಮ್ಗೆ ಗೊತ್ತದ ಆಲ್ರೆಡಿ, ಎಷ್ಟಪ್ಪ ವ್ಯತ್ಯಾಸ
5 ಅದ. ಓಕೆ, ಈ ಪ್ಲಸ್ 10 ಈ ಕಡೆ ಬಂದಾಗಪ್ಪ -10 ಆಯ್ತು. 95 -10 ಇನ್ನು ಉಳಿತು ಎಷ್ಟು ಅಂದ್ರೆ ಅಷ್ಟು +10 ಅಂದ್ರೆ ಹೋಗಿತ್ತು. ಇದಷ್ಟು ಉಳಿತು ಬರೆದ್ಬಿಡ್ರಿ. n-1 ಗುಂಡ್ಲೆ 5. ಇನ್ನು 95ರಾಗಿ ನೋಡಿ +95 -10 ಅಂದ್ರೆ ನಾವು ಇವಾಗ ಕಳಿತೀವಿ. ಕಳೆದಾಗ ಎಷ್ಟು ಉಳಿತಪ್ಪ ಅಂದ್ರೆ 85 ಉಳಿತು. ಈ ಪ್ಲಸ್ ನೋಡ್ರಿ n-1 ಗುಂಡ್ಲೆ 5 ಐತಿ. ಗುಂಡ್ಲೆ 5 ಅಂತ ನಾವು ಈ ಕಡೆ ಬಂದಾಗ ಭಾಗಾಕಾರ ಆಗ್ಬಿಡೈತಿ. ಈ ಬ್ರಾಕೆಟ್ ಅಷ್ಟೇ ಉಳಿತು ಇವಾಗ n-1 5 ಒಂದ್ಲೆ 5. ಇಲ್ಲಿ ನೋಡಿ ಛೇದ ಕ್ಲಿಯರ್ ಆಗಿ ಹಾಕ್ರಿ. 8 ಐತಿ, ಇಲ್ಲಿ 5 ಒಂದ್ಲೆ 5. 8ರಾಗ 5 ಹೋದ್ರ 3 ಉಳಿತು. ಮುಂದಿನ ಸಂಖ್ಯೆ ಎಷ್ಟಪ್ಪ 5 ಅದು. 3 5 ಅಂದ್ರೆ 35. 5 7 35 ಎಷ್ಟೈತಪ್ಪ 17 ಆಯ್ತು. ಇವಾಗ ಈಚೆ ಕಡೆ 17. ಈ -1 ನೀವು ಬಲಕ್ ಆ ಕಡೆ ಎಡಕ್ಕೆ ತಂದ್ಬಿಟ್ರಿ. +1 n ಜೊತೆ ಇದ್ದದೆ. ಹಾಗಾಗಿ ನೋಡ್ರಿ 17 + 1 ಅಂದಾಗ n ಬೆಲೆ ಬಂದ್ಬಿಡ್ತು 18. ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರೆ ಸಾಕು, 2 ಅಂಕ ಸುಲಭವಾಗಿ ಸಿಕ್ಬಿಡ್ತಾವ. ಇದೇ ನಿಮ್ಗೆ ಕಷ್ಟ ಇದಿಲ್ಲ. ಇಲ್ಲಿ ನೋಡ್ರಿ ಆಪ್ಷನ್ ಕೊಟ್ಟಾನ, 6 ಆಪ್ಷನ್ ಅದ. ಏನದ ನೋಡಪ್ಪ, ನಿಮಗೆ ಇದು ಬರಲಿಲ್ಲ ಬಿಡ್ರಿ, ಇಲ್ಲಿ ಒಂದು ಅದ. ಇದು ಬಹಳಷ್ಟು ಈಸಿ ಆಯ್ತು ನಿಮ್ಗೆ ಈ ತರ ಪ್ರಶ್ನೆ ಕೊಟ್ಟಂದ್ರ. ಆಪ್ಷನ್ ಕೊಟ್ಟಪ್ಪ ಅಂದಾಗ ಇಲ್ಲೇನಪ್ಪ ಅಂದ್ರ ಪ್ರಶ್ನೆ 20 ಪದಗಳನ್ನು ಹೊಂದಿರುವ ಪದದ ಸಂಕೇತದ n ಕೊಟ್ಟಿದ್ದ ಬರ್ಕೋತ ಹೋಗೋಣ. 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದದ ಸಂಕೇತದ a ಎಷ್ಟಪ್ಪ 12. ಮತ್ತು ಕೊನೆಯ ಪದ ಸಂಕೇತದ l ಅಥವಾ a ಅಂತ ನಾವು ಕರಿತೀವಿ. ಕೊನೆಯ ಪದ 106, l 106. ಆದರೆ ಪದಗಳ ಮೊತ್ತ ಕಂಡುಹಿಡಿಯಿರಿ, ಮೊತ್ತದ ಸಂಕೇತದ s. ಇಷ್ಟು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಅರ್ಧ ಅಂಕ ಸಿಕ್ತು. ಇನ್ನು ಮೊತ್ತ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದ್ರೆ ಸ್ಪೆಷಲಿ ಅದು ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಈಜಿಯಪ್ಪ n/2 ಬ್ರಾಕೆಟ್ a + l. ಇದು ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ. ಇಲ್ಲಿ SN ಅಂದ್ರೂ ಹಾಗೆ ಬರೀ ನೀವು. SN n ನ ಬೆಲೆ 20 / 2. ಮೊದಲ ಪದ 20 12 ಪ್ಲಸ್ ಕೊನೆಯ ಪದ 106. ಓಕೆ, 2 ಒಂದ್ಲೆ 2, 2 10 20 ಉಳಿತಷ್ಟಪ್ಪ ಇವಾಗ ಇಲ್ಲಿ SN = ಉಳಿದಿದ್ದನ್ನು ಬರೆಯೋಣ. 10 ಹೊರಗೆ ಉಳಿದೈತಿ ಬ್ರಾಕೆಟ್ನ್ಯಾಗ. 106 + 12 ಅಂದ್ರ ಇದು 108 118 ಆಗ್ಬಿಡ್ತು. 118. ಇನ್ನು 10ರಲ್ಲಿ ಗುಣಿಸಿದ್ರೆ ನಿಮ್ಗೆ ಗೊತ್ತದ ಆಲ್ರೆಡಿ. 118 ಒಂದೇ 118 ಕೊನೆಯ ಸಂಖ್ಯೆಯನ್ನು ಬರೆದು ಬಿಡ್ತೀರಿ. ಇದಿಷ್ಟ ಆಗ್ಬಿಡ್ತು. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸುಲಭವಾಗಿ 2 ಅಂಕಗಳು ಸಿಗ್ತಾವು. ಓಕೆ ವಿದ್ಯಾರ್ಥಿಗಳು, ನಮಗೆ ಇವಾಗ ಎಷ್ಟನೇ ಪ್ರಶ್ನೆಪ್ಪ ಇಲ್ಲಿ 20ನೇ ಪ್ರಶ್ನೆ ಬಿಡಿಸೋಣ. 20ನೇ ಪ್ರಶ್ನೆ ಬಿಡಿಸಿ ಅಂತ. ಇದರ ಅರ್ಥ ನಾವಿಲ್ಲಿ x ನ ಬೆಲೆಯನ್ನ ಕಂಡುಹಿಡಿಬೇಕು. ಓಕೆ ವಿದ್ಯಾರ್ಥಿಗಳಿಗೆ, ನಾನು x/x-3 ನೋಡ್ರಿ ಇವಾಗ ಎಷ್ಟು ಸಮೀಕರಣ ಬರ್ಕೋಣ. 20ನೇ ಪ್ರಶ್ನೆ ಏನೈತಿ ವಿದ್ಯಾರ್ಥಿಗಳಿದು? x-3/x ಎಷ್ಟು ನೋಡಿ ಕ್ವಶನ್ ಏನ್ ನೋಡೋಣ. x-3/x = 2 ಅದ. = 2. ಇದು ನಿಮಗೇನಪ್ಪ ಅಂದ್ರ 2 ಅಂಕ ಕೇಳಿದಕ್ಕಂತ ಪ್ರಶ್ನೆ. ಮೊದಲು ಏನ್ ಮಾಡ್ಬೇಕಪ್ಪ, ನಾವು ಇದನ್ನ ಎಲ್ಲಾ ಬೀಜಾಕ್ಷರವನ್ನ ಒಂದ್ ಕಡೆ ತಗೋಬೇಕು, ಅಥವಾ ಇದನ್ನ ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ತರಬೇಕು. ಇಲ್ಲಿ ನೋಡ್ರಿ, ಇವು ಎರಡು ಲಸ ಏನಾಗ್ತದಪ್ಪ ಅಂದ್ರೆ x ಆಗ್ಬಿಡ್ತೈತಿ. x ಬರ್ಕೊಂಡೆ. ಇದು ಛೇದ ಪದ ಏನು ಇಲ್ಲ, ನಾನು ನೋಡಿದ ಫಸ್ಟ್ ಗುಣಾಕಾರ ಮಾಡ್ತೀವಿ. x × x x² ಇದ್ರ -3 = 2. ಈ x ಭಾಗಾಕಾರದ ಈ ಕಡೆ ಬಲಕ್ಕೆ ಹೋದಾಗ ಗುಣಾಕಾರ ಆಗ್ತೈತಿ. x² - 3 = 2x. ಈ +2x ಎಡಕ್ಕೆ ತಂದ್ಬಿಡ್ರಿ,
ಅದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂದ್ಬಿಡ್ತಿ. ಪ್ಲಸ್ 2x ಈ ಕಡೆ ಬಂದಾಗ -2x, ಈ -3 ಅಲ್ಲಿ ಅದ ಬರೋದು =0. ನಾವಿನ್ನೇನ್ ಮಾಡ್ಬೇಕಪ್ಪ ಅಂದ್ರ ಎಲ್ಲರಿಗೂ ಗೊತ್ತದ, ಇದ್ರ x² ಸಗುಣಕ 1 ಇತ್ತಪ್ಪ ಅಂದ್ರೆ ನೀವು ಡೈರೆಕ್ಟ್ ಇದನ್ನೇ ಅಪವರ್ತಿಸ್ಕೋಬೇಕು. ಇದ್ರ ಅಪವರ್ತನಗಳನ್ನ ಬರ್ಕೋಬೇಕು. -3ರ ಅಪವರ್ತನಗಳು ಹೆಂಗಪ್ಪ ಅಂದ್ರೆ ಗುಣಾಕಾರ ಮಾಡ್ರ -3, ಅದ್ರ ಕಳೆದ್ರ ಕುಡಿಸಿದ್ರ ಮಧ್ಯದ ಪದ ಬರಬೇಕು. ಅಂತವ್ ಯಾವ್ದಪ್ಪ ಅಂದ್ರೆ -3ರ ಅಪವರ್ತನಗಳು 3 1 3. ನಮ್ ಗುಣಾಕಾರ ಮಾಡಿದಾಗ -3 ಬರ್ಬೇಕಂದ್ರ ಇವ್ ಎರಡರಾಗ ಒಂದ್ ಮೈನಸ್ ಇರ್ಬೇಕು. ಯಾವ್ದು ಮೈನಸ್ ಇರ್ಬೇಕು ಯಾವ್ದು ಪ್ಲಸ್ ಇರ್ಬೇಕು ಅಂದ್ರೆ ಇಲ್ಲಿ ನೋಡ್ರಿ, ನಡುವಿನ ಪದ ನೋಡ್ರಿ. ಇದು ಮೈನಸ್ ಇತ್ತಂದ್ರೆ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಟ್ರಿ, ಇದು ಪ್ಲಸ್. ಇವಾಗ ಈ ಪದಗಳು ಯಾಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರಿ. ಮತ್ತೆ x² -3x ಪ್ಲಸ್ 1x ಕೊನೆ ಪದ ಸೇಮ್ -3 =0. ನೀವು ಬಹಳಷ್ಟು ಪ್ರಾಕ್ಟೀಸ್ ಮಾಡ್ರಿ. ಇದನ್ನು ನೇರ ಹಿಂದಿನ ಪ್ರಶ್ನೆಗಳಲ್ಲಿ ಏನಪ್ಪಾ ಅಂದ್ರ ನೇರವಾಗಿ ನಿಮ್ಗೆ ವರ್ಗ ಸಮೀಕರಣನೇ ಕೊಡ್ತಿದ್ದ, ಬಿಡಿಸತ್ ಹೇಳ್ತೀರ. ಇವಾಗ ಇದನ್ನ ಸ್ವಲ್ಪ ಟ್ವಿಸ್ಟ್ ಮಾಡ, ನಿಮ್ಗೆ ಅಷ್ಟು ಸುಲಭವಾಗಿದೆ ಆಗಂಗಿಲ್ಲ. ನೀವು ಏನ್ ಮಾಡ್ಕೋಬೇಕು ಅಂದ್ರ ಈ ತರ ಕೊಟ್ಟಿದನ ಇವ್ ಎರಡು ಗುಣಾಕಾರ ಮಾಡ್ರಿ, ಛೇದ ಪದ ಎರಡಕ್ಕೂ ಅದನ್ನೇ ಬರ್ಬಿಡ್ತೀರಿ ನೀವು. ಇನ್ ಮತ್ತ ಇವೆರಡರಲ್ಲಿ ಕಾಮನ್, ಇವೆರಡರಲ್ಲಿ ಕಾಮನ್. ಇದು ಗೊತ್ತದ ನಿಮ್ಗ. x² x ನಲ್ಲಿ ಕಾಮನ್ x ಬಂತು, x² ಉಳಿತು, x ಉಳಿತಿಲಿ ಮೈನಸ್, ಇಲ್ಲಿ x² ಕಾಮನ್ ತಗೊಂಡ್ರ -3 ಉಳಿತು. ನಾ ಇನ್ನೊಂದ್ ಏನಪ್ಪಾ ಅಂದ್ರ ಮೊದಲನೇ ಬ್ರಾಕೆಟ್ ಏನ್ ಬಂದಿರ್ತಿ ಎರಡನೇ ಬ್ರಾಕೆಟ್ ಕೂಡ ಸೇಮ್ ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಪ್ಲಸ್ನೇ ಬರ್ಬೇಕು. ಯಾವ ಚಿಹ್ನೆ ಇರುತ್ತೆ ಅದೇ ಚಿಹ್ನೆ ನೀವು ಇಲ್ಲಿ ಕೆಳಗೆ ಬರಬೇಕು. ಏನು ಕಾಮನ್ ಇಲ್ಲ ಅಂದ್ರ 1 ತಗೋಬೇಕು ನೀವು. ಇನ್ನು 1 ಕಾಮನ್ ತಗೊಂಡ ಬ್ರಾಕೆಟ್ನಾಗ ಏನು ಚೇಂಜ್ ಆಗಂಗಿಲ್ಲ, =0. x - 3 ನೋಡ್ರಿ, ಎರಡರಲ್ಲಿ x - 3 ಕಾಮನ್ ಅದ ನೋಡ್ರಿ. ಕಾಮನ್ ತಗೊಂಡ್ಬಿಟ್ರೆ x - 3, ಇಲ್ಲಿ x - 3 ಕಾಮನ್ ತಗೊಂಡಾಗ ಇಲ್ಲಿ x ಉಳಿತು ಬರೀ. ಇಲ್ಲಿ x - 3 ಕಾಮನ್ ತಗೊಂಡಾಗ ಇಲ್ಲಿ +1 =0. ಇನ್ನು ಎರಡು 0ಗೆ ಸಮ ಮಾಡ್ಕೋತೀರಿ. therefore x - 3 =0 or ಅಥವಾ x + 1 =0. ಈ -3 ಆ ಕಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರ +3. ಇನ್ನು ಇಲ್ಲಿ x ಈ +1 ಆ ಕಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರ -1. ಈಗ ನಾವು ಬಿಡಿಸ್ದಂಗಾಯ್ತು. ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮಗ 2 ಅಂಕ ಸಿಗ್ತಾವು. ವಿದ್ಯಾರ್ಥಿಗಳು ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಟೆಸ್ಟ್ ಮಾಡೋಣ. ನಿಮ್ಗೆ ಈ ತರ ಪ್ರಶ್ನೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 20ನೇ ಪ್ರಶ್ನೆ ಆಯ್ತು, ಸುಲಭವಾಗೈತಿ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾನ. ವಿದ್ಯಾರ್ಥಿಗಳಿಗೆ ನಾವು ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ 21ನೇ ಪ್ರಶ್ನೆ. ಇಲ್ಲಿ ನೋಡ್ರಿ, ನಾವೇನ್ ಕಂಡಿಡ್ಬೇಕಪ್ಪ ಇವಾಗ ಅಂದ್ರೆ ಅದರದ ನಿರ್ದೇಶಾಂಕ ಬಿಂದುವನ್ನ ಕಂಡುಹಿಡಿಬೇಕು. ನಾವು ಇವಾಗ ಇದನ್ನೇ ಮಾಡೋಣ, x1 y1 ಅಂತ ತಗೊಳ್ಳೋಣ. ಇದು ನಮ್ದು x1. ವಿದ್ಯಾರ್ಥಿಗಳು ಇದು x1, ಇದು y1, ಇದು x2, ಇದು y2. ಈ ಬಿಂದುಗಳನ್ನ ಸೇರ್ತಕ್ಕಂಥ ಒಂದು ರೇಖಾಖಂಡ ಐತಿ. ಅದನ್ನ ಈ ಅನುಪಾತದಾಗ ವಿಭಾಗಿಸಕತ್ತೈತಿ. ಅಂದ್ರ ಅದೇನಪ್ಪ, ಇದನ್ನ ನಾವು m1 ಇದು m2 ಅಂತ ತಗೊಳ್ಳೋಣ. ನಾವು ಕಂಡುಹಿಡಬೇಕಾಗಿದೆ ಏನಪ್ಪ ಅಂದ್ರ px, y ಅನ್ನು ಕಂಡುಹಿಡಬೇಕು. ಹಾಗಾದ್ರೆ ಸೂತ್ರ ನಿಮ್ಗೆ ಗೊತ್ತ ಆಲ್ರೆಡಿ, px, y = ಏನಪ್ಪ ಅಂದ್ರೆ ಇಲ್ಲಿ m1x2 plus m2x1 by m1 plus m2. ಇದಿಷ್ಟ ಅದು x1 ಇದ್ದಾಗ ಈ ಕಡೆ. ಇನ್ನು ಇಲ್ಲಿ m1y2 plus m2y1 divided by m1 plus m2. ಇವಾಗ ನಿಮ್ಗೆ ಆಲ್ರೆಡಿ ಇಷ್ಟು ಬರ್ದಪ್ಪ ಅಂದ್ರೆ ಅರ್ಧ ಮಾರ್ಕ್ಸ್ ಸಿಗ್ತಿ. ಇನ್ನು ಮುಂದೆ ಏನು ಮಾಡ್ರಪ್ಪ ನೀವು, ಎಕ್ಸ್ ನ ಬೆಲೆ ಎಷ್ಟಪ್ಪ, ಎಕ್ಸ್ m1 ಅಂದ್ರ ಇದ 1,2 ಫಿಕ್ಸ್ ಅದ. ನೀವು ಬರೀತ್ರಿ ಇಲ್ಲಿ ಏನಪ್ಪ ಅಂದ್ರ m1 ಅಂದ್ರೆ 1, m2 ಅಂದ್ರೆ 2. ಇಲ್ಲಿ ಏನಪ್ಪ ಅಂದ್ರೆ 1 + 2 ಬರ್ತೀವಿ ನೀವು. ಇಲ್ಲಿ ನಾವು ಇವಾಗ x2 ಬರಿಬೇಕು. x2 ಬೆಲೆ ಇಲ್ಲ ನೋಡ್ರಿ 4 ಅದ. ಆಮೇಲೆ x1 ಬೆಲೆ 1 ಅದ, 1 ಬರೀರಿ.
ಇನ್ನು ಇದೇ ಥರ ಇಲ್ಲಿ ಏನಪ್ಪ ಅಂದ್ರೆ ಫಸ್ಟ್ 1 + 2 m1 ಪ್ಲಸ್ m1 m2 ಬರ್ತೀವಿ ನಾವು. ಇಲ್ಲಿ y2 ಅಂದ್ರೆ ಎಷ್ಟಪ್ಪ ಅಂದ್ರೆ 3 ಅದ. y2 ಅಂದ್ರೆ 3 ಬರ್ಕೋದ್ರಿ. ಆಮೇಲೆ ಇಲ್ಲಿ y1 ಅಂದ್ರೆ ಎಷ್ಟಪ್ಪ ಅಂದ್ರೆ 6 ಐತಿ. ಬೆಲೆ ಹಾಕಿದ್ರಿ. ಇನ್ನು ಸಂಕ್ಷೇಪಿಸ್ಬಿಟ್ರಿ, ಬ್ರಾಕೆಟ್ ಕ್ಲೋಸ್. 1 4 4 4 2 1 2 1 + 2 3 ಆಗಿಬಿಡುತ್ತೆ. ಇನ್ನು ಇಲ್ಲಿ 1 3 3 2 6 12 ಮತ್ತೆ ಇಲ್ಲಿ 1 + 2 3 ಬರ್ತದೆ. ಇದು ಛೇದ ಪದ ಎರಡಕ್ಕೆ ಒಂದೇ ಇರ್ತಾವೆ. ಯಾವಾಗ ನೆನಪಿಗೋರಿ ಈ ಥರ ಪ್ರಶ್ನೆ ಬಂದಾಗ ಇಲ್ಲಿ ಏನಪ್ಪ 4 + 2 6 ಆಗಿಬಿಡ್ತು. ಇದು ಬಾಗಲೇ 12 3 15 ಆಯಿತು. 15/3. ಇವಾಗ 3 1 3 3 2 6 3 1 3 5. ಹಾಗಾಗಿ ಇಲ್ಲಿ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ px, y ಬಂದ್ಬಿಡ್ತು. ಅತಿ ಸುಲಭವಾಗಿ 2 ಅಂಕಕ್ಕೆ ಇದು 2 ಇದು 3 ಸಾರಿ 3 ಅಲ್ಲ 5 ಇದಿಷ್ಟು ಬಿಡಿಸಿಪ್ಪ ಅಂದ್ರೆ 2 ಅಂಕ. ಓಕೆ ವಿದ್ಯಾರ್ಥಿಗಳೇ, ಇನ್ನು ಇದರ ನೆಕ್ಸ್ಟ್ ಪ್ರಶ್ನೆ ಏನದ ನೋಡ್ರಿ. ಇವಾಗ ಅದನ್ನು ಬಿಡಿಸೋಣ ನಾವು. 1 ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡ್ಗಳು ಒಂದು ಬುಟ್ಟಿಯಲ್ಲಿವೆ. ಯಾದೃಚ್ಛಿಕವಾಗಿ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ ಬಂದಿದೆ 4/9 ಆಗಿತ್ತು. ಏನಪ್ಪ ಅಂದ್ರೆ ಸಮಸಂಖ್ಯೆಯನ್ನ ಆಯ್ಕೆ ಮಾಡುವ ಸಂಭವನೀಯತೆ ಎಷ್ಟು ಬಂತಪ್ಪ ಅಂದ್ರೆ 4/9. ಹಾಗಾದ್ರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳಿಗೆ ಸುಲಭವಾಗಪ್ಪ. ನಮಗೆ ಇಲ್ಲಿ ಮೊಟ್ಟ ಮೊದಲಾಗಿ ಕಾರ್ಡ್ಗಳು ಎಷ್ಟದವಪ್ಪ ಇಲ್ಲಿ? ಇವಾಗ 1 ರಿಂದ ಪ್ರಾರಂಭವಾಗುವ 9 ಕಾರ್ಡ್ಗಳದಾವ. 1 ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಅನುಕ್ರಮ ಸಂಖ್ಯೆಗಳದಾವ ಇಲ್ಲಿ. ವಿದ್ಯಾರ್ಥಿಗಳು ಇವಾಗ 1 ರಿಂದ ಪ್ರಾರಂಭ ಎಷ್ಟು 9 ಕಾರ್ಡ್ಗಳದಾವ ನೋಡ್ರಿ. 1 2 3 4 5 6 7 8 ಕ್ರಮಾನುಗತ ಅಂದನ. ಹಾಗಾಗಿ ಅನುಕ್ರಮ ಕಾರ್ಡ್ಗಳು ಬರ್ತಿದ್ದಂತ ಚೀಟಿಗಳದಾವು ಕಾರ್ಡ್ಗಳು. ಈಗ ಸಮಸಂಖ್ಯೆಯನ್ನು ಪಡೆದಿರ್ತಕ್ಕಂಥ ಸಂಭವನೀಯತೆ ಗೊತ್ತಾಗ್ಬಿಡ್ತು. 4/9 ಅದ್ರ 9 ಕಾರ್ಡ್ ಅದಾವ ಅಂತೇಳಿ ಗೊತ್ತಾಗ್ಬಿಡ್ತು. ಅಂದ್ರೆ ನಮ್ದು ಇದೇನಪ್ಪ ಅಂದ್ರೆ ನಂಬರ್ ಆಫ್ ಎಸ್ ಒಟ್ಟು 9 ಆಗ್ಬಿಟ್ಟು. ನಮಗಿಲ್ಲಿ ಕೇಳಿದನಪ್ಪ ಅಂದ್ರೆ ಯಾದೃಚ್ಛಿಕವಾಗಿ ಒಂದು ಸಮಸಂಖ್ಯೆನ ಆಯ್ಕೆ ಮಾಡುವಾಗ ಸಂಭವನೀಯತೆ 4/9 ಆಯ್ತು. ಹಾಗಾದ್ರೆ ಆಯ್ಕೆ ಮಾಡುವಾಗ ಒಂದು ಕಾರ್ಡ್ ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆ, ಇದು ಇಂಪಾರ್ಟೆಂಟ್ ನಮ್ಗೆ. ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾಗ ಇದ್ರಾಗ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅದಾವು? ಅವಿಭಾಜ್ಯ ಸಂಖ್ಯೆಗಳು ಯಾವಪ್ಪ? 2 3 5 7. ಅವಿಭಾಜ್ಯ ಸಂಖ್ಯೆಗಳು 4 ಅದಾವು. ಯಾವ್ದಪ್ಪ ಅಂದ್ರೆ 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ ಸಂಖ್ಯೆ, 7. ಅಂದ್ರೆ ಯಾವ ಸಂಖ್ಯೆಯಿಂದ ಭಾಗವಾಗಿಲ್ಲ. ಹಾಗಾಗಿ ಒಟ್ಟು ನಂಬರ್ ಆಫ್ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 4 ಬಂದ್ಬಿಡ್ತದೆ. ಇವಾಗ ದೇರ್ಫೋರ್ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಪ್ರೊಬಬಿಲಿಟಿ ಆಫ್ ಇ ನಂಬರ್ ಆಫ್ ಇ ಬೈ ನಂಬರ್ ಆಫ್ ಎಸ್. ನಂಬರ್ ಆಫ್ ಇ ಎಷ್ಟಪ್ಪ ಅಂದ್ರೆ 4, ನಂಬರ್ ಆಫ್ ಎಸ್ ಎಷ್ಟಪ್ಪ ಅಂದ್ರೆ 9. ಇದಿಷ್ಟು ನಿಮ್ದೇನಪ್ಪ ಅಂದ್ರೆ ಉತ್ತರ. ಇಷ್ಟು ಮಾಡಿದ್ರೆ ಅಂದ್ರೆ ನಿಮ್ಗೆ ಸುಲಭವಾಗಿ 2 ಅಂಕ ಸಿಗ್ತಾವೆ. ಇನ್ನು ಇಲ್ಲಿ ಮುಂದಿನ ಪ್ರಶ್ನೆ ಏನದ ನೋಡ್ರಿ. ABCD 23ನೇ ಪ್ರಶ್ನೆ. ABCDಯು ಒಂದು ತ್ರಾಪಿಜ್ಯ. ಇದರಲ್ಲಿ AB ಸಮಾಂತರ ಏನಪ್ಪ ಅಂದ್ರೆ DC ಅದ. ಹಾಗಾದ್ರೆ ನಮಗಿಲ್ಲಿ ಕೇಳಿರೋದು ಏನಪ್ಪಾ ಅಂದ್ರೆ ಇದನ್ನು ಸಾಧಿಸ್ಬೇಕು ನಾವು. AO/BO = CO/DO ಎಂದು ತೋರಿಸಿ. ABCD ತ್ರಾಪಿಜ್ಯ ಅಂದ್ರೆ ಅಭಿಮುಖ ಭಾಗಗಳು ಸಮಾಂತರ ಇರ್ತಾವೆ. ಹಾಗಾಗಿ ನಾವೇನು ಮಾಡೋಣ, ಫಸ್ಟ್ ಇವೆರಡು ತಗೊಳ್ಳೋಣ. ಇವೆರಡು ಯಾವ ತ್ರಿಭುಜದಾಗ ಬರ್ತಾವೋ ಆ ತ್ರಿಭುಜಗಳನ್ನು ನೀವು ಮೊಟ್ಟ ಮೊದಲನೇದಾಗಿ ಸಮರೂಪಿ ಅಂತ ಸಾಧಿಸಿದ್ರೆ ಸಾಕು, ಸಿಕ್ಬಿಡ್ತದೆ. ಹಾಗಾದ್ರೆ ನೋಡ್ರಿ, ತ್ರಿಭುಜ AOB, ತ್ರಿಭುಜ AOB ಮತ್ತೆ ಇನ್ನೊಂದು ತ್ರಿಭುಜ ಇದು BOC, ತ್ರಿಭುಜ
ಬಿ ಒ ಸಿ ನಲ್ಲಿ. ಇಲ್ಲಿ ನಮ್ಗೇನಪ್ಪ ಅಂದ್ರೆ ಈ ಕೋನ ಸಮ ಆಗ್ತಾವ. ಯಾಕಪ್ಪ ಅಂದ್ರೆ ಅವು ಶೃಂಗಾಭಿಮುಖ ಕೋನಗಳಾಗ್ತಾವು. ಒಂದು ಕೋನ ಯಾವಪ್ಪ ಅಂದ್ರೆ ಎ ಒ ಬಿ ಮೇಲಿಂದ ಇಜ್ಕೊಲ್ ಟು ಡಿ ಒ ಸಿ. ಇವು ಶೃಂಗಾಭಿಮುಖ ಕೋನಗಳು ಅಂತ ರೀಸನ್ ಬರಬೇಕು. ಇನ್ನು ಇನ್ನೊಂದು ಕೋನ ಯಾವ್ದಾದ್ರು ಹೇಳ್ಬೋದು ನೀವು. ಇವು ಎರಡು ಬಾಹುಗಳು ಸಮಾಂತರ ಇರೋದ್ರಿಂದ ಈ ಎರಡು ಕೋನಗಳು ಸಮ ಆಗ್ತಾವು. ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರ ಪರ್ಯಾಯ ಕೋನ ಅಂತ ಕರಿತೀವಿ. ಇದು ನೋಡ್ರಿ, ಇದು ಡಿ ಹೆಸರೇನಪ್ಪ ಅಂದ್ರ ಎ ಬಿ ಒ ಕೋನ. ಎ ಬಿ ಒ ಇದಕ್ಕೆ ಸಮ ಕೋನ ಯಾವಪ್ಪ ಡಿ ಅದ. ಓ ಡಿ ಸಿ ಕೋನ ಓ ಡಿ ಸಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರ ಪರ್ಯಾಯ ಕೋನಗಳು ಅಂತ ನೀವು ಬರೀತೀರಿ. ಇನ್ನು ಇದೇ ತರ ಇನ್ನೂ ಒಂದು ಕೋನ ಬರಿಬೋದು ನೀವು. ಅದಕ್ಕೇನು ಕಾರಣ ಹೇಳಬಹುದು ಹೇಳದೇ ಇರ್ಬೋದು. ಯಾಕೆ ಎರಡು ಕೋನ ಸಮ ಆದಾಗ ಮೂರನೇ ಕೋನ ಸಮ ಇದ್ದೇ ಇರ್ತೈತಿ. ಈಚೆ ಕಡೆ ಎ ಈಚೆ ಕಡೆ ಸಿ ನೋಡಿ, ಎರಡು ಸಮಾಂತರ ಸರಳ ರೇಖೆನ ಇದು ಈ ರೇಖೆ ಎ ಸಿ ಛೇದಿಸಾಕತೈತಿ. ಇದು ಎ ಕೋನದ ಹೆಸರು ಏನಪ್ಪಾ ಅಂದ್ರೆ ಎ ನಡು ಬರ್ಬೇಕು, ಆ ಥರ ಹೆಸರು ಬರ್ಬೇಕು. ಕೋನ ಹೆಸರು ಬರುವಾಗ ಬಿ ಎ ಒ ಕೋನ ಬಿ ಎ ಒ ಇಜ್ಕೊಲ್ ಟು ಕೋನ ಈ ಕಡೆ ಯಾವಪ್ಪ ಅಂದ್ರ ಸಿ ಓ ಸಿ ಡಿ ಕೋನ ಓ ಸಿ ಡಿ. ಇದಕ್ಕೂ ಸೇಮ್ ಕಾರಣ. ಇವಾಗ ನೋಡ್ರಿ, ಎ ಒ ಬಿ ದ ಮೂರು ಕೋನ ಬಿ ಒ ಸಿ ಮೂರು ಕೋನ ಸಮ ಅದು. ಹಾಗಾಗಿ ತ್ರಿಭುಜ ಎ ಒ ಬಿ ಸಮರೂಪಿ ತ್ರಿಭುಜ ಬಿ ಒ ಸಿ ಮೂರು ಕೋನಗಳು ಸಮ ಅದಾವ. ಹಾಗಾಗಿ ನಾವು ಈ ಕಾರಣ ಏನು ಕೊಡ್ತೀವಪ್ಪ, ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣ ಅಂತ ಬರಿತೀವಿ. ಇನ್ನಾಗ್ಬಿಟ್ಟು ಈ ಎರಡು ತ್ರಿಭುಜಗಳು ಸಮರೂಪಿ ಆದ್ರ ಅವುಗಳ ಅನುರೂಪ ಬಾಹುಗಳು ಸಮ ಅನುಪಾತದಾಗ ಬರ್ತಾವು. ಈ ಬಿ ಕಭಿಮುಖ ಎ ಒ ಬಿ ಮತ್ತು ಡಿ ಸಮ ಅದಾವ. ಡಿ ಕಭಿಮುಖ ಓಶ ಅನುರೂಪ ಬಾಹುಗಳಂದ್ರ ಏನಪ್ಪಾ ಅಂದ್ರ ಸಮಕೋನಗಳ ಅಭಿಮುಖ ಬಾಹುಗಳೇ ಅನುರೂಪ ಬಾಹುಗಳು. ಹಾಗೆ ನೋಡ್ರಿ, ಬಿ ಕ ಎ ಒ ಬಿ ನೋಡ್ರಿ ಕೋನ ಯಾವ್ದು ಬಿ ಸಮ ಯಾವಪ್ಪ ಅಂದ್ರ ಇಲ್ಲಿ ಬರ್ದ ನೋಡಿ, ಬಿ ಕ ಡಿ ಸಮ ಬರ್ದಿಲ್ಲ. ಹಾಗಾಗಿ ಇಲ್ಲಿ ಓ ಸಿ ಇದ್ರಾಗ ಓಸಿ ಇದು ಬರ್ದೆ. ಇನ್ನು ನೆಕ್ಸ್ಟ್ ಬಿ ಡಿ ಸಮ ಇದ್ದು. ಇನ್ ಎ ಮತ್ತು ಸಿ ಕೋನಗಳ ಸಮ ಅದಾವ. ಎದ ಅಭಿಮುಖ ಭಾವ ಯಾವಪ್ಪ ಅಂದ್ರ ಓ ಬಿ ಅಥವಾ ನೀವು ಬಿ ಓನು ಅನ್ಬೋದು. ಅದಕ್ಕ ಬಿ ಇಂದ ಏಕ್ ಸಮ ಆಯ್ತು. ಏಕ್ ಸಮ ಕೋನ ಸಿ ಅದ. ಸಿ ಅಭಿಮುಖ ಬಾವು ಡಿ ಒ ಅದ. ನಮ್ ನೋಡ್ರಿ ಈ ತರ ಬಂದೈತೆ. ಆದ್ರೆ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಬೇಕು. ಇದು ಭಾಗಾಕಾರ ಇದು ಬಲಕ್ಕೆ ಹೋದಾಗ ಏನಪ್ಪ ಅಂದ್ರ ಗುಣಾಕಾರ ಆಗ್ತೈತಿ. ಇದು ಗುಣಾಕಾರ ಇದಕ್ಕೆ ಬಂದಾಗ ಭಾಗಾಕಾರ ಆಗ್ತೈತಿ. ಹಾಗಾಗಿ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ರಿ. ಎ ಒ ಈ ಬಿ ಒ ಗುಣಾಕಾರ ಈ ಕಡೆ ತಂದ್ಬಿಡ್ರಿ, ಕೆಳಗೆ ಬಂದ್ಬಿಡ್ರಿ. ಈಗ ಆಲ್ರೆಡಿ ಕೆಳಗೆ ಇದ್ದಿದ್ದಾನೆ ಏನಾಗ್ತದಪ್ಪ, ಬಲಕ್ಕೆ ಹೋದಾಗ ಗುಣಾಕಾರಕ್ಕೆ ಹೋಗ್ತೈತೆ ಅದು ಓ ಸಿ. ಇಲ್ಲಿ ಏನಪ್ಪಾ ಅಂದ್ರೆ ಡಿ ಒ ಆಲ್ರೆಡಿ ಅದ ಬಂದ್ಬಿಡ್ರಿ. ಇದಿಷ್ಟು ನಿಮ್ದು ಏನಪ್ಪಾ ಅಂದ್ರೆ ಉತ್ತರ ಆಗಿಬಿಡುತ್ತೆ. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 2 ಅಂಕಗಳು ಸುಲಭವಾಗಿ ಸಿಗ್ತಾವು. ಇನ್ನು ನಿಮ್ಗೆ ಇದು ಬರಲಿಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಪರ್ಯಾಯ ಪ್ರಶ್ನೆಯನ್ನು ಕೂಡ ಅವ್ನು ಕೊಟ್ಟಾನ, ಅದನ್ನ ಬಿಡಿಸ್ಬೋದು ನೀವು. ಅದು ಇಲ್ಲಿ ಅದು ನೋಡ್ರಿ, ಅದು ಕೂಡ ಈಸಿ ಅಪ್ಪ. ಆದ್ರೆ ಇದು ಥೇಲ್ಸ್ನ ಪ್ರಮೇಯ ಮೇಲೆ ಅವಲಂಬನೆ ಆಗಿದ್ದದ. ನಾವು ಬಿಡಿಸೋಣ ಇವಾಗ. ಈ ಚಿತ್ರದ ನೋಡ್ರಿ ಏನಪ್ಪ ಅಂದ್ರೆ ನಾವು ಸಾಕಬೇಕು ಎಲ್ ಎಂ ಸಮಾಂತರ ಬಿ ಸಿ ಅದ. ಈಚೆ ಕಡೆ ಎಲ್ ಎನ್ ಸಮಾಂತರ ಸಿ ಡಿ ಅದ. ಅಂದ್ರೆ ನಮ್ಗೆ ಆಲ್ರೆಡಿ ಥೇಲ್ಸ್ನ ಪ್ರಮೇಯ ಏನ್ ಹೇಳ್ತೈತಪ್ಪ ಅಂದ್ರೆ ಥೇಲ್ಸ್ನ ಪ್ರಮೇಯ ಮತ್ತು ಉಪಪ್ರಮೇಯ ಏನ್ ಹೇಳ್ತಿ, ತ್ರಿಭುಜದಾಗ ಯಾವುದೇ ಒಂದು ಭಾಗಕ್ಕೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದ್ರ ಆ ಎಳೆದಂತ ಸರಳ ರೇಖೆ ಏನ್ ಮಾಡ್ತೈತಿ, ಉಳಿದೆರಡು ಭಾಗಗಳನ್ನು ಸಮಾನುಪಾತದಾಗ ವಿಭಾಗಿಸ್ತೈತಿ. ಇದು ಥೇಲ್ಸ್ನ ಪ್ರಮೇಯ. ಅದು ಉಪಪ್ರಮೇಯ ಏನ್ ಹೇಳ್ತೈತಪ್ಪ ಅಂದ್ರ ಆ ಸಮಾಂತರ ಒಂದು ಸರಳ ರೇಖೆಯನ್ನು ಎಳೆದಾಗ ಆ ರೇಖೆ ಏನ್ ಮಾಡ್ತಾವ, ಇನ್ನೊಂದು ಚಿಕ್ಕ ತ್ರಿಭುಜ ಉಂಟು ಮಾಡ್ತೀವಿ. ಆ ತ್ರಿಭುಜದ ಬಾಹುಗಳು ಮತ್ತು ಮೊದಲಿರ್ತಕ್ಕಂಥ ದತ್ತ ತ್ರಿಭುಜದ ಬಾಹುಗಳು ಸಮಾನುಪಾತದಾಗ ಬರ್ತಾವು. ಇವಾಗ ನಮ್ಗೆ ಎರಡರಾಗ ಯಾವ್ದು ಉಪಯೋಗ ಆಗ್ತೈತಿ ಅದನ್ನ ನಾವು ಇಲ್ಲಿ ಉಪಯೋಗಿಸೋಣ. ಫಸ್ಟ್ ತ್ರಿಭುಜ ಎ ಬಿ ಸಿ ತಗೋರಿ. ತ್ರಿಭುಜ ಎ ಬಿ ಸಿ ಯಲ್ಲಿ ಎಲ್ ಎಂ ಸಮಾಂತರ ಬಿ ಸಿ ಐತಿ. ಇದು ಕೊಟ್ಟಾನ ಆಲ್ರೆಡಿ. ಹಾಗಾಗಿ ನಾನು ಏನ್ ಬರ್ಬೇಕು ನೋಡ್ರಿ, ಹೆಂಗ್ ಬರ್ಬೇಕಾಯ್ತು, ನಾವು ಎ ಎಂ ಅಪಾನ್ ಎ ಬಿ ಬರ್ಬೇಕಾಗೈತಿ. ಎ ಎಂ ಅಪಾನ್ ಎ ಬಿ ಅಂತ ಬರಿಬೋದು ಈ ತ್ರಿಭುಜದಾಗ. ಹಾಗಾಗಿ ಎ ಎಂ
ಅಪಾನ್ ಎ ಬಿ ಇಜ್ಕೊಲ್ ಇನ್ನೊಂದು ಭಾವ ಯಾವ್ದಪ್ಪ ಅಂದ್ರೆ ಇಲ್ಲಿ ಎ ಎಲ್ ಅಪಾನ್ ಎ ಸಿ ಎ ಎಲ್ ಅಪಾನ್ ಎ ಸಿ ಇದಕ್ಕೆ ಸಮೀಕರಣ ಒಂದನ್ರಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಥೇಲ್ಸ್ನ ಉಪಪ್ರಮೇಯ ಅಂತ ಕರಿತೀವಿ ನಾವು. ಥೇಲ್ಸ್ನ ಉಪಪ್ರಮೇಯ ಇದು ಒಂದಾಯ್ತು. ಇನ್ನು ಈ ತ್ರಿಭುಜದಾಗ ನೋಡ್ರಿ ಇವೆರಡು ಸಮಾಂತರ ಯಾವ ತ್ರಿಭುಜದಾಗ ಅದಾವ ಆ ತ್ರಿಭುಜ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಆ ತ್ರಿಭುಜ ಯಾವಪ್ಪ ನಮ್ದು ಅಂದ್ರೆ ಇದು ನಮ್ದು ಇಲ್ಲಿ ಅದ ತ್ರಿಭುಜ ಎ ಡಿ ಸಿ ನಲ್ಲಿ. ತ್ರಿಭುಜ ಎ ಡಿ ಸಿ ನಲ್ಲಿ ಇಲ್ಲಿ ಏನಪ್ಪ ಅಂದ್ರ ಎಲ್ ಎನ್ ಸಮಾಂತರ ಸಿ ಡಿ. ಹಾಗೆ ಇಲ್ಲಿ ಅದೇ ತರ ಅನುಪಾತ ಬರ್ತಪ್ಪ ಅಂದ್ರ ಎ ಎನ್ ಅಪಾನ್ ಎ ಡಿ ಎ ಎನ್ ಅಪಾನ್ ಎ ಡಿ ಇಸ್ ಈಕ್ವಲ್ ಟು ಇಲ್ಲಿ ಇನ್ನೊಂದು ಭಾವದ ಎ ಎಲ್ ಅಪಾನ್ ಎ ಸಿ ಆಗಿಬಿಡುತ್ತೆ. ಎ ಎಲ್ ಅಪಾನ್ ಎ ಸಿ ಇದಕ್ಕೂ ಥೇಲ್ಸ್ನ ಉಪಪ್ರಮೇಯ ಅಂತಾನೆ ಬರೀರಿ. ಇದಕ್ಕೆ ಸಮೀಕರಣ 2 ಅನ್ರಿ. ವಿದ್ಯಾರ್ಥಿಗಳೇ ಇವಾಗ ಸಮೀಕರಣ 1 ಮತ್ತು 2 ಹೋಲಿಸ್ರಿ. ಸಮೀಕರಣ 1 ಮತ್ತು 2ರಿಂದ 2 ಬಲಭಾಗ ನೋಡ್ರಿ ಎ ಎಲ್ ಅಪಾನ್ ಎ ಸಿ ಇಲ್ಲಿ ಎ ಎಲ್ ಅಪಾನ್ ಎ ಸಿ ಬಲಭಾಗ ಸಮ ಇದ್ದಾಗ ಎಡಭಾಗ ಕೂಡ ಏನಾಗ್ತಪ್ಪ ಅಂದ್ರ ಸಮ ಆಗ್ಬಿಡ್ತೈತಿ. ಎಡಭಾಗ ಇಲ್ಲಿ ಏನಪ್ಪಾ ಅಂದ್ರ ಎ ಎಂ ಅಪಾನ್ ಎ ಬಿ ಇಜ್ಕೊಲ್ ಟು ಇಲ್ಲಿ ಏನಪ್ಪ ಎಡಭಾಗ ಎ ಎನ್ ಅಪಾನ್ ಎ ಡಿ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಮ್ಗೆ ಉತ್ತರ ಬಂದ್ಬಿಡ್ತು. ನಮ್ಗೆ ಸುಲಭವಾಗಿ ಅಂಕಗಳು ಸಿಗ್ತಾವು. ಇನ್ನು 24ನೇ ಪ್ರಶ್ನೆ 2 ಅಂಕದ ಕೊನೆಯ ಪ್ರಶ್ನೆ. ಈ 2 ಅಂಕದ ಕೊನೆಯ ಪ್ರಶ್ನೆ ನೋಡ್ರಪ್ಪ ಇವಾಗ ಬಿಡಿಸುನು. 3x² ಮೈನಸ್ 7x ಪ್ಲಸ್ 4 0 ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಅದನ್ನು ಬಹಳಷ್ಟು ಸುಲಭ ಅದಪ್ಪ. ಇಲ್ಲಿ ನಾವು ಏನ್ ಮಾಡ್ತೀವಪ್ಪ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸ್ತೀವಿ. ಇಲ್ಲಿ ಎ ಅಂದ್ರೆ ಎಷ್ಟು ನೋಡ್ರಿ ಇವಾಗ ಎ ಅಂದ್ರ 3 ಅದ, ಬಿ ಅಂದ್ರೆ ಎಷ್ಟಪ್ಪ ಅಂದ್ರ -7 ಅದ, ಸಿ ಅಂದ್ರೆ ಎಷ್ಟಪ್ಪ ಅಂದ್ರ ಇಲ್ಲಿ 4 ಅದ. ವರ್ಗ ಸಮೀಕರಣದ ಶೋಧಕ ಏನಪ್ಪ ಅಂದ್ರ ಶೋಧಕ b² ಮೈನಸ್ 4ac. ಇಲ್ಲಿ ಬೆಲೆ ಹಾಕ್ಬಿಡ್ರಿಪ್ಪ ಶೋಧಕದಲ್ಲಿ. ಬಿ ನ ಬೆಲೆ -7 ಅದ, -7 ಹಾಕ್ರಿ, -7² -4. ಎ ನ ಬೆಲೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಎ ನ ಬೆಲೆ 3 ಅದ, 3 ಹಾಕ್ರಿ. ಸಿ ನ ಬೆಲೆ ಎಷ್ಟಪ್ಪ ಅಂದ್ರೆ 4 ಅದ, 4 ಹಾಕ್ರಿ. ಇನ್ನು 7 7 49 ಆಯ್ತದು. ಮೈನಸ್ ಇದು ಕೂಡ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗ್ತೈತಿ. ಇನ್ನಿದು ಮೈನಸ್ 2 ಪ್ಲಸ್ ಅಂದಾಗ ಮೈನಸ್ ಮತ್ತು 4 3 12 12 4 48. ಇನ್ನು 49 48 ಕಳೆದ್ರ 1 ಉಳಿತು. ಅಂದ್ರ ಈಗ ಶೋಧಕದ ಬೆಲೆ ಏನ್ ಮಾಡ್ಬಿಡ್ಪ b² ಮೈನಸ್ 4ac 0ಕ್ಕಿಂತ ದೊಡ್ಡ ಬತ್ತು ಧನಸಂಖ್ಯೆ ಇದ್ರ ಗ್ರೇಟರ್ ದನ್ 0. ಹಾಗೆ ನಾವಿಲ್ಲಿ ಏನ್ ಬರಿತೀವಪ್ಪ ಅಂದ್ರೆ ಇವಾಗ ಧನಸಂಖ್ಯೆದಾಗ ವರ್ಗ ಸಮೀಕರಣ ಮೂಲಗಳ ಶೋಧಕಗಳು ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ. ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿವೆ ಅಂತ ಬರಿತೀವಿ. ಓಕೆ ವಿದ್ಯಾರ್ಥಿಗಳು, ಇಷ್ಟು ಮಾಡಿದ್ರಪ್ಪ ಅಂದ್ರೆ 2 ಅಂಕದ ಎಲ್ಲಾ ಪ್ರಶ್ನೆಗಳು. ಅದು ನಿಮ್ಗೆ ಇದೇ ತರ ಪ್ರಶ್ನೆಗಳು ಬರ್ತಾವ, ಒಂದ್ ಸ್ವಲ್ಪ ಚೇಂಜ್ ಆಗಿನೂ ಬರ್ತಾವ. ಹಾಗಾಗಿ ನಾ ಹೇಳುದು ನಿಮ್ಗೆ 4 ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟನ ಆ 4 ಉತ್ತರನು ಬಿಡಿಸಿದ್ರಪ್ಪ ಅಂದ್ರೆ ಎಲ್ಲಾ ರೀತಿ ಪ್ರಶ್ನೆಗಳು ನಿಮ್ಗ ಗೊತ್ತಾಗ್ತಾವ. ಈಸಿಯಾಗಿ ನೀವು ಔಟ್ ಮಾಡ್ಬೋದು. ಓಕೆ ವಿದ್ಯಾರ್ಥಿಗಳು, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ನಿಮ್ಗೆ 3 ಅಂಕದ ಎಲ್ಲಾ ಪ್ರಶ್ನೆಗಳನ್ನ ಈ ಪ್ರಶ್ನೆ ಪತ್ರಿಕೆಯು ಬಿಡಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ ಗೆಳೆಯರಿಗೆ ಶೇರ್ ಮಾಡಿ. ನಿಮ್ದು ಏನಾದ್ರೂ ಕಮೆಂಟ್ಸ್ ಇದ್ರೆ ಬರೀರಿ, ನಾನು ಅದನ್ನ ನೋಡಿ ಓದಿ ನಿಮ್ಗೆ ಸಾಲ್ಯೂಷನ್ ಕೊಡ್ತೀನಿ.